10ನೇ ತರಗತಿಯ ಇತಿಹಾಸ ವಿಭಾಗದ ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಇದು ಭಾಗ 2. ಭಾಗ 1ರಲ್ಲಿ ಕಳೆದ ತರಗತಿಯಲ್ಲಿ ನಾವು ಸ್ವತಂತ್ರೋತ್ತರ ಭಾರತ ಪಾಠದ ಆರಂಭದಲ್ಲಿ ಯಾವ ಕಲಿಕಾಂಶಗಳನ್ನ ಅಭ್ಯಾಸ ಮಾಡಿದ್ವಿ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ದೇಶ ವಿಭಜನೆಯಾದಾಗ ಭಾರತ ಎದುರಿಸಿರ್ತಕ್ಕಂಥ ಸವಾಲುಗಳ ಕುರಿತು, ಸಮಸ್ಯೆಗಳ ಕುರಿತು ನಾವು ಅದರ ಪರಿಣಾಮಗಳನ್ನ ಪಟ್ಟಿ ಮಾಡಿದ್ವಿ ಅಲ್ವಾ? ಪರಿಣಾಮಗಳನ್ನ ಪಟ್ಟಿ ಮಾಡಿ ದೇಶ ವಿಭಜನೆಯ ಹಿಂದಾದಂತಹ ಪರಿಣಾಮಗಳನ್ನ ಒಂದು 7-8 ಪಾಯಿಂಟ್ಗಳಲ್ಲಿ ಪಟ್ಟಿ ಮಾಡಿದ್ವಿ. ಅದಾದ ನಂತರದಲ್ಲಿ ಮತೀಯ ಗಲಭೆಯನ್ನ ಕುರಿತು ಅಭ್ಯಾಸ ಮಾಡಿದ್ವಿ. ಮತೀಯ ಗಲಭೆಗಳು ಯಾಕೆ ಉಂಟಾಗುತ್ತೆ ಅನ್ನೋ ಪರಿಣಾಮಗಳೇನಾಯ್ತು, ಆ ಮತೀಯ ಗಲಭೆಗಳನ್ನ ತಡಿಲಿಕ್ಕೆ ನೆಹರೂರವರ ಸರ್ಕಾರ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತು ಅಂತ ನೋಡಿದ್ವಿ. ಹಾಗೆ ನಿರಾಶ್ರಿತರ ಸಮಸ್ಯೆ ಬಹುದೊಡ್ಡ ಸಮಸ್ಯೆ ಆಗಿತ್ತು. ಆ ನಿರಾಶ್ರಿತರ ಸಮಸ್ಯೆಯನ್ನ ಹೇಗೆ ನಿಭಾಯಿಸಿತು ಭಾರತ ಸರ್ಕಾರ ಅಲ್ವಾ? ಸೊ 3 ಕಡೆಯಿಂದ ಬರ್ತಾರೆ. ಒಂದ್ ಕಡೆ ಪೂರ್ವ ಪಾಕಿಸ್ತಾನದಿಂದ ಬರ್ತಾರೆ, ಪಶ್ಚಿಮ ಪಾಕಿಸ್ತಾನದಿಂದ ಬರ್ತಾರೆ. ಟಿಬೆಟಿಯನ್ಸ್ ಕೂಡ ಭಾರತಕ್ಕೆ ನಿರಾಶ್ರಿತರಾಗಿ ಬಂದಾಗ ಆ ನಿರಾಶ್ರಿತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವರಿಗೆ ನೆಲೆಯನ್ನ ಕೊಟ್ಟಿರ್ತಕ್ಕಂಥ ಭಾರತ ಸರ್ಕಾರದ ಕುರಿತು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಮುಂದುವರೆದು ಇವತ್ತಿನ ತರಗತಿಯಲ್ಲಿ ಮತ್ತೆ ಕೆಲವು ಸಮಸ್ಯೆಗಳನ್ನು ಭಾರತ ದೇಶ ವಿಭಜನೆಯ ನಂತರದ, ಸ್ವತಂತ್ರದ ನಂತರದಲ್ಲಿ ಎದುರಿಸಿರ್ತಕ್ಕಂಥ ಸವಾಲುಗಳ ಕುರಿತು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ನೋಡಿ, ಈಗಾಗಲೇ ಮತೀಯ ಗಲಭೆಗಳು ಮತ್ತು ನಿರಾಶ್ರಿತ ಸಮಸ್ಯೆಗಳನ್ನ ನೋಡಿದ ನಂತರದಲ್ಲಿ ಹೊಸ ಸರ್ಕಾರ ರಚನೆಯ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹೊಸ ಸರ್ಕಾರ ರಚನೆ ಅಂದ್ರೆ ಏನಾಯ್ತು, ಯಾವಾಗ ಸರ್ಕಾರ ರಚನೆ ಆಯ್ತು ನೋಡಿ. ದೇಶಕ್ಕೆ ಸ್ವತಂತ್ರ ಬಂದ ತಕ್ಷಣ ಚುನಾವಣೆಗಳು ನಡೀಲಿಲ್ಲ. ಸ್ವತಂತ್ರ ಬಂದಾಗ ಆಗ ಇಡೀ ದೇಶದಲ್ಲಿ ಚುನಾವಣೆಗಳನ್ನ ನಡೆಸಿ ಚುನಾವಣೆಗಳ ಮೂಲಕ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿನೂ ಜಾರಿ ಆಗಿರ್ಲಿಲ್ಲ. ಭಾರತದ ಚುನಾವಣಾ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಸಂವಿಧಾನ ಇನ್ನು ರೂಪುಗೊಂಡಿರಲಿಲ್ಲ. ಹಾಗಾಗಿ ಸ್ವತಂತ್ರ ಬಂದಾಗ ತಾತ್ಕಾಲಿಕ ಸರ್ಕಾರ ಅಂತ ರಚನೆ ಆಗಿದೆ. ಯಾವ ಸರ್ಕಾರ ಮಕ್ಕಳೇ? 1947 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದಾಗ ತಾತ್ಕಾಲಿಕ ಸರ್ಕಾರ ರಚನೆ ಆಯಿತು. ತಾತ್ಕಾಲಿಕ ಸರ್ಕಾರ ಅಂದ್ರೆ ಹೇಗೆ? ನಾಯಕರುಗಳನ್ನ ಯಾರು ಯಾವುದರಲ್ಲಿ ಸಮರ್ಥರಾಗಿದ್ದಾರೆ ಅಂತ ನಾಯಕರುಗಳನ್ನ ಆಯ್ಕೆ ಮಾಡಿಬಿಟ್ಟು ಅವರಿಗೆ ಅಧಿಕಾರವನ್ನು ವಹಿಸಿಕೊಡ್ತಕ್ಕಂಥದ್ದು. ಮುಂದೆ ಸಾರ್ವತ್ರಿಕ ಚುನಾವಣೆಗಳನ್ನ ನಡೆಸಿ ಅಧಿಕೃತವಾಗಿ ಸರ್ಕಾರವನ್ನ ರಚನೆ ಮಾಡೋದು. ಅಂದ್ರೆ ಅಧಿಕೃತವಾಗಿ ಚುನಾವಣೆಗಳು ನಡೆದು ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೆ ತಾತ್ಕಾಲಿಕವಾಗಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಬಂದಾಗ, ಈಗ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋದ್ರು. ಆದ್ರೆ ಭಾರತದ ಅಧಿಕೃತ ಸರ್ಕಾರ ರಚನೆಯಾಗುವವರೆಗೆ ತಾತ್ಕಾಲಿಕ ಸರ್ಕಾರ ಏನು ರಚನೆ ಆಯಿತು, ಆ ತಾತ್ಕಾಲಿಕ ಸರ್ಕಾರದ ಉಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ಭಾರತಕ್ಕೆ ಏನು ವೈಸ್ರಾಯ್ ಆಗಿ ಬಂದಿದ್ದಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್, ನೆನಪಿದೆಯಲ್ಲ ಮಕ್ಕಳೇ? 1946ರಲ್ಲಿ ಭಾರತಕ್ಕೆ ಬ್ರಿಟನ್ ಸರ್ಕಾರ ಸ್ವತಂತ್ರ ಕೊಡಬೇಕು ಅನ್ನೋ ಯೋಜನೆಯನ್ನ ಹಾಕೊಂಡಾಗ ಜಾನ್ ಆಟ್ಲಿ ಏನು ಬ್ರಿಟನ್ನ ಪ್ರಧಾನಿಯಾಗಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿರುತ್ತೆ. ಸೊ ಅವರು ಭಾರತಕ್ಕೆ ಸ್ವತಂತ್ರವನ್ನ ಕೊಡ್ಲಿಕ್ಕೆ ಏನು ಒಂದು ಕ್ಯಾಬಿನೆಟ್ ಆಯೋಗ ಕಳಿಸ್ತಾರೆ. ಆ ಕ್ಯಾಬಿನೆಟ್ ಆಯೋಗ ವರದಿ ಕೊಡುತ್ತೆ, ಫೆಡರಲ್ ಮಾದರಿಯ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ವೈಸ್ರಾಯ್ ಆಗಿ ಬರ್ತಾರೆ. ಇವರು ಭಾರತದ ವಿಭಜನೆಯ ಯೋಜನೆಯನ್ನು ರೂಪಿಸ್ತಾರೆ. ನೋಡಿ ಮಕ್ಕಳೇ, ಇಲ್ಲಿ 2 ಅಂಶಗಳು ಬರುತ್ತೆ. ಭಾರತದ ಕೊನೆಯ ವೈಸ್ರಾಯ್ ಯಾರು ಅಂತ ನೋಡಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗೇನೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ನೋಡಿದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್. ಎಸ್, ಲಾರ್ಡ್ ಮೌಂಟ್ ಬ್ಯಾಟನ್ 2 ಅಂಶಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವಾಗ್ತಾರೆ. ಒಂದು, ಬ್ರಿಟಿಷ್ ಸರ್ಕಾರದ ಕೊನೆಯ ವೈಸ್ರಾಯ್ ಯಾರಾಗಿದ್ರು ಅಂತ ಹೇಳಿದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಹೇಳಿದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್. ಅವರೇ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರದಲ್ಲಿ ಮುಂದುವರಿತಾರೆ. ಇನ್ನು ತಾತ್ಕಾಲಿಕ ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರೂರವರು ಭಾರತದ ಮೊದಲ ಪ್ರಧಾನಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ.
ನೆನಪಿರ್ಲಿ ಮಕ್ಕಳೇ, ಭಾರತದ ಮೊದಲ ಪ್ರಧಾನಿ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೆಹರು, ಜವಾಹರ್ಲಾಲ್ ನೆಹರು. ಇನ್ನು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಒಂದು ಸಂವಿಧಾನ ರಚನಾ ಸಮಿತಿ ಅಂತ ಈಗಾಗಲೇ ಫಾರ್ಮ್ ಆಗಿತ್ತು. ಅದು ಸಂವಿಧಾನವನ್ನ ರಚನೆ ಮಾಡ ಅಲ್ವಾ 2 ವರ್ಷ 11 ತಿಂಗಳು 18 ದಿನಗಳನ್ನ ತೆಗೆದುಕೊಳ್ಳುತ್ತೆ ಭಾರತದ ಸಂವಿಧಾನ ರಚನೆ ಆಗ್ಲಿಕ್ಕೆ. ಈ ಸಂವಿಧಾನ ರಚನೆಯಾಗುವ ಸಂದರ್ಭ ಕಳೆದ ತರಗತಿಗಳಲ್ಲಿ ಹೇಳಿದೀವಿ. ಏನಾಗುತ್ತೆ ಅಂತ ಹೇಳಿದ್ರೆ ಮುಸ್ಲಿಮರನ್ನು ಒಳಗೊಂಡಂತೆ ಸಂವಿಧಾನ ರಚನಾ ಸಮಿತಿ ಫಾರ್ಮ್ ಆಗಿರುತ್ತೆ. ಅದು 308 ಜನ ಸದಸ್ಯರನ್ನ ಹೊಂದಿರುತ್ತೆ. ಆ ನಂತರದಲ್ಲಿ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ ಡೇ, ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ಕೊಡುತ್ತೆ. ಆ ಸಂದರ್ಭದಲ್ಲಿ ಮುಸಲ್ಮಾನರು ಈ ಸಂವಿಧಾನ ರಚನಾ ಸಮಿತಿಯಿಂದ ಹೊರಬರ್ತಾರೆ. ಆ ನಂತರದಲ್ಲಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಸಂಖ್ಯೆ ಗಣನೀಯವಾಗಿ ಕುಗ್ಗುತ್ತೆ. 296 ಜನ ಸದಸ್ಯರನ್ನು ಉಳ್ಕೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಸಂವಿಧಾನ ರಚನಾ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಫಾರ್ಮ್ ಆಗಿರುತ್ತೆ. ಅದಕ್ಕ ಕರಡು ರಚನಾ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿಕೊಳ್ತಾರೆ. ಆ ಕರಡು ರಚನಾ ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನ ರೂಪಿಸಿಕೊಡ್ತಾರೆ. ಭಾರತ ಸಂವಿಧಾನ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಸಂವಿಧಾನ ಭಾರತ ಸಂವಿಧಾನ. ಈ ಸಂವಿಧಾನವನ್ನ ನಾನು ಆಗಲೇ ಹೇಳಿದಾಗೆ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ರೂಪುಗೊಳ್ಳುತ್ತೆ. ಹಾಗೆ ರೂಪುಗೊಂಡಿರ್ತಕ್ಕಂಥ ಸಂವಿಧಾನ 1949 ನವೆಂಬರ್ 26ಕ್ಕೆ ಸಂವಿಧಾನವನ್ನ ಅಂಗೀಕಾರ ಮಾಡ್ತೀವಿ. 1950 ಜನವರಿ 26ಕ್ಕೆ ಸಂವಿಧಾನ ಜಾರಿಗೆ ಬಂತು. ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರದಲ್ಲಿ ಸಂವಿಧಾನದ ಆಶಯದಂತೆ ಭಾರತದ ಪ್ರಥಮ ಪ್ರಜೆಯಾಗಿ, ಭಾರತ ಸಂವಿಧಾನದಲ್ಲಿ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ಮಕ್ಕಳೇ, ಮೊದಲ ಹುದ್ದೆಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲ ಗವರ್ನರ್ ಜನರಲ್ ಅಂತ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತ ಸ್ವತಂತ್ರ ಭಾರತ, ಎಲ್ಲದಕ್ಕೂ ಸ್ವತಂತ್ರ ಭಾರತ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಅಂತ ಹೇಳಿದ್ರೆ ಅದು ಜವಾಹರ್ಲಾಲ್ ನೆಹರು. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಅಂತ ಹೇಳಿದ್ರೆ ಅದು ಬಾಬು ರಾಜೇಂದ್ರ ಪ್ರಸಾದ್. ಹಾಗೆ ಮೊದಲ ಕಾನೂನು ಮಂತ್ರಿ ಅಂತ ಹೇಳಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಮೊದಲ ಗೃಹ ಮಂತ್ರಿ ಅಂತ ಹೇಳಿದ್ರೆ ಅದು ಭಾರತದ ಉಕ್ಕಿನ ಮನುಷ್ಯ ವಲ್ಲಭಭಾಯ್ ಪಟೇಲ್ ಭಾರತದ ಮೊದಲ ಗೃಹ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಹೀಗೆ ತಾತ್ಕಾಲಿಕ ಸರ್ಕಾರ ರಚನೆಯಾಗ್ಬಿಟ್ಟು ದೇಶದ ಆಡಳಿತವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸೊ ಸಂವಿಧಾನದಲ್ಲಿ ಸಂವಿಧಾನ ರಚನೆಯಾಗಿ ಅದನ್ನ ಅಂಗೀಕಾರ ಮಾಡಿದಾಗ, ಅದನ್ನ ಜಾರಿಗೊಳಿಸಿದಾಗ ಸಂವಿಧಾನದಲ್ಲಿ ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಅಲ್ಲಿ ಉಲ್ಲೇಖ ಮಾಡಿದೆ. ನೀವು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಅಭ್ಯಾಸ ಮಾಡಿದ್ರೆ ಆ ಪೂರ್ವ ಪೀಠಿಕೆಯಲ್ಲಿ ಭಾರತದ ಸಂವಿಧಾನ ಎಂಥದ್ದು, ಭಾರತದ ಸರ್ಕಾರ ಎಂಥದ್ದು ಅನ್ನೋದ್ರ ಬಗ್ಗೆ ಪ್ರಸ್ತಾವನೆಯಲ್ಲಿ ವಿವರಿಸಿದ್ದಾರೆ. ಸೊ ಪ್ರಸ್ತಾವನೆಯಲ್ಲಿ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಅಷ್ಟೇ ಮೆನ್ಷನ್ ಆಗಿದೆ. ಆದ್ರೆ ಆ ನಂತರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಕಾಲಕ್ಕೆ ತಕ್ಕಂತೆ ಸಂವಿಧಾನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡ್ತಾರೆ. ನೋಡಿ, ಆಗಲೇ 42 ತಿದ್ದುಪಡಿಗಳಾಗ್ಬೋದು. ಎಷ್ಟರಲ್ಲಿ? 76 ವೇಳೆ. ಸೊ ಈ ಇಸ್ವಿ ಮತ್ತೆ ತಿದ್ದುಪಡಿಯನ್ನ ನೆನ್ಪಿಡ್ಕೊಳ್ಳಿ ಮಕ್ಕಳೇ. 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿಬಿಟ್ಟು 2 ಹೆಸರುಗಳನ್ನ ಸೇರಿಸ್ತಾರೆ. ಒಂದು ಜಾತ್ಯತೀತ, ಮತ್ತೊಂದು ಸಮಾಜವಾದಿ. ಸೊ ಈ 2 ವರ್ಡ್ಗಳನ್ನು ಭಾರತದ ಸಂವಿಧಾನಕ್ಕೆ 2 ಪದಗಳನ್ನ ಸೇರಿಸಿರ್ತಕ್ಕಂಥ ತಿದ್ದುಪಡಿ 42ನೇ ತಿದ್ದುಪಡಿ. ಎಷ್ಟರ ತಿದ್ದುಪಡಿ ಆಗುತ್ತೆ? 1976 ಆಗುತ್ತೆ. ಸೊ ಈಗ ಪ್ರಸ್ತುತ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಸಂವಿಧಾನ ಎಂಥದ್ದು, ಭಾರತ ಸರ್ಕಾರ ಎಂಥದ್ದು ಅಂತ ಹೇಳಿದ್ರೆ ಸರ್ವತಂತ್ರ, ಸ್ವತಂತ್ರ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ
ಜಾತ್ಯತೀತ ಸಮಾಜವಾದಿ ಗಣರಾಜ್ಯ. ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಸರ್ವತಂತ್ರ ಸ್ವತಂತ್ರ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸೊ ಭಾರತದ ಸಂವಿಧಾನ ಯಾವಾಗ್ಲೂ ನಿಂತ ನೀರಾಗಲ್ಲ, ಬದಲಾವಣೆಗೆ ತಕ್ಕ ಹಾಗೆ ಪ್ರತಿಯೊಂದು ಸಂವಿಧಾನದಲ್ಲಿ ಬದಲಾವಣೆಗೆ ಅವಕಾಶ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಭಾರತದ ಸಂವಿಧಾನ ಕೂಡ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದರಲ್ಲಿ ಬೇರೆ ಬೇರೆಯ ತರಹದ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ತುಂಬಾ ಸುಲಭವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಬರೋದಿಲ್ಲ, ತುಂಬಾ ಕಠಿಣವಾಗಿಯೂ ಇಲ್ಲ. ಸೊ ನಮ್ಯ ಮತ್ತು ಅನಮ್ಯಗಳ ಮಿಶ್ರಣ ಅಂತ ಹೇಳ್ತೀವಿ ನಾವು ಸಂವಿಧಾನದಲ್ಲಿ. ನೀವು ಅದನ್ನ ಓದಿದ್ರೆ 9th. ಇನ್ನು ನೆಕ್ಸ್ಟ್ ಬಂದ್ಬಿಟ್ರೆ ಭಾರತದ ಸಂವಿಧಾನ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಭಾರತದ ಸಂವಿಧಾನದ ಲಕ್ಷಣಗಳು ಅಂತ ಬಂದಾಗ ಲಕ್ಷಣಗಳಲ್ಲಿ ನೀವು ಓದಿರ್ತೀರ ಸಂಸದೀಯ ಮಾದರಿಯ ಸರ್ಕಾರ ಅಂದ್ರೆ ಏನು. ಸೊ ತಾತ್ಕಾಲಿಕ ಸರ್ಕಾರ ಅಂತ ಬಂದಾಗ ಯಾರು ಯಾವಾಗ ಯಾವ ಹುದ್ದೆಗೆ ಅಧಿಕಾರಕ್ಕೆ ಬಂದ್ರು ತಾತ್ಕಾಲಿಕ ಸರ್ಕಾರದಲ್ಲಿ ಅನ್ನೋದು ನೆನಪಿರಬೇಕು. ಇನ್ನ ನಂತರದಲ್ಲಿ ಬಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಸಂಸ್ಥಾನಗಳ ವಿಲೀನೀಕರಣ. ಸಂಸ್ಥಾನಗಳ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅಂತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಸುಮಾರು 562 ದೇಶೀಯ ಸಂಸ್ಥಾನಗಳಿವೆ. ಎಷ್ಟಿತ್ತು ಮಕ್ಕಳೇ? 562 ದೇಶೀಯ ಸಂಸ್ಥಾನಗಳಿತ್ತು. ಈ 562 ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಪ್ರಕ್ರಿಯೆಯಲ್ಲಿ ಬ್ರಿಟಿಷರು ಸ್ವತಂತ್ರ ಕೊಡ್ಬೇಕಾದ್ರೆ ಭಾರತದ ಸ್ವತಂತ್ರ ಕಾಯ್ದೆಯಲ್ಲಿ 3 ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ, 3 ಅವಕಾಶಗಳನ್ನ ತೆರೆದಿಡ್ತಾರೆ. ಯಾರಿಗೆ? 562 ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನ ನೀಡಲಾಗುತ್ತೆ. ಏನ್ ಆಯ್ಕೆಗಳು? ಮೊದಲನೇ ಆಯ್ಕೆ, ನಿನಗೆ ಅಂದ್ರೆ ಈಗ ನಾನು ಒಂದು ಸಂಸ್ಥಾನದ ದೊರೆ ಅಂತ ಹೇಳಿದ್ರೆ ನನಗೆ ಆಯ್ಕೆ ಕೊಡ್ತಾರೆ. ಏನ್ ಆಯ್ಕೆ ಅಂತ ಹೇಳಿದ್ರೆ ನಾನು ಭಾರತದ ಸಂವಿಧಾನ ಭಾರತ ರಾಷ್ಟ್ರಕ್ಕಾದ್ರೂ ಸೇರಬಹುದು. ದೇಶ ವಿಭಜನೆ ಆಗಿದೆಯಲ್ಲಪ್ಪ, ಭಾರತ ಪಾಕಿಸ್ತಾನ 2 ದೇಶ ವಿಭಜನೆ ಆಗಿದೆ. ಸೊ 3 ಆಯ್ಕೆ ಕೊಟ್ಟಿದ್ದಾರೆ. ಒಂದು ಭಾರತಕ್ಕಾದ್ರೂ ಸೇರ್ಬೋದು, ಅಥವಾ 2ನೇ ಆಯ್ಕೆ ಪಾಕಿಸ್ತಾನಕ್ಕಾದ್ರೂ ಸೇರ್ಬೋದು, ಅಥವಾ 3ನೇ ಆಯ್ಕೆ ಏನು ಅಂತಂದ್ರೆ ಎರಡಕ್ಕೂ ಸೇರ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸ್ವತಂತ್ರವಾಗಿ ಇರ್ಬೋದು. ನೋಡಿ ಮಕ್ಕಳೇ, ಈ 3 ಆಯ್ಕೆಗಳು ಇದು ಸವಾಲಾಗಿದೆ. ನೀವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಬೇಕು ಅಂತ ಹೇಳ್ಬಿಟ್ಟಿದ್ರೆ ಸಮಸ್ಯೆ ತಲೆದೋರ್ತಾ ಇಲ್ಲ, ಅಥವಾ 2ರಲ್ಲಿ ಯಾವ್ದಾದ್ರು ಒಂದು ರಾಷ್ಟ್ರಕ್ಕೆ ಸೇರ್ಪಡೆ ಆಗ್ಬೇಕು ಅಂದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಆದ್ರೆ ಸಮಸ್ಯೆ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಎರಡಕ್ಕೂ ಸೇರ್ಲಿಕ್ಕೆ ಬಯಸದೇ ಇದ್ರೆ, ಅಂದ್ರೆ ಭಾರತಕ್ಕೂ ಸೇರಲ್ಲ ಪಾಕಿಸ್ತಾನಕ್ಕೂ ಸೇರಲ್ಲ ಅಂದ್ರೆ ಅಂತವರು ಸ್ವತಂತ್ರವಾಗಿ ಉಳ್ಕೊಳ್ಬಹುದು ಅನ್ನೋ ಆಯ್ಕೆ ಕೊಟ್ಟಿದ್ದು ಸಮಸ್ಯೆ ಎದುರಾಗಲಿಕ್ಕೆ ಕಾರಣ. ಭಾರತದ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಕೈಗೊಂಡವರು, ಅದರಲ್ಲಿ ಯಶಸ್ಸನ್ನ ಸಾಧಿಸಿದವರು ಅಂದ್ರೆ ಭಾರತದ ಉಕ್ಕಿನ ಮನುಷ್ಯ ಅಂತಾನೆ ಕರಿತೀವಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ನಾವು ಯಾವತ್ತಿಗೂ ಸ್ಮರಿಸಬೇಕಾಗುತ್ತೆ ಮಕ್ಕಳೇ. ಯಾಕೆಂದ್ರೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಸೊ ಅವರ ನಿಲುವುಗಳು, ಅದಕ್ಕೆ ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೆಯೋದು. ಅವರ ನಿರ್ಧಾರಗಳು ಅಷ್ಟು ಕಠೋರವಾಗಿರ್ತಿದ್ವು. ದೇಶದ ಹಿತಕ್ಕಾಗಿ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ದೇಶದ ಹಿತಕ್ಕಾಗಿ ನಿರ್ಧಾರ ಕೈಗೊಳ್ತಾ ಇದ್ರು. ಒಂದು ಬಾರಿ ನಿರ್ಧಾರವನ್ನ ಕೈಗೊಂಡ್ರೆ ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇರ್ತಿರ್ಲಿಲ್ಲ. ನೋಡಿ ಮಕ್ಕಳೇ, 1947 ನಾ ಈಗಾಗಲೇ ಹೇಳಿದೆ ನಿಮಗೆ 3 ಆಯ್ಕೆಗಳಿಗೆ 3 ಅವಕಾಶವನ್ನ ಕೊಟ್ಟಿದ್ರು. 1947ರ ವಿಲೀನ ಕಾಯ್ದೆಯ ಅನ್ವಯ, ದೇಶೀಯ ಸಂಸ್ಥೆಗಳ ವಿಲೀನ ಕಾಯ್ದೆಯ ಅನ್ವಯ ಭಾರತ ಸರ್ಕಾರ ಎಲ್ಲ ದೇಶೀಯ ಸಂಸ್ಥಾನಗಳಿಗೆ ಭಾರತದ ಒಕ್ಕೂಟಕ್ಕೆ ಸೇರುವಂತೆ ಆಹ್ವಾನವನ್ನ ಕೊಡ್ತಾರೆ. ಅವರನ್ನ ಭಾರತದ ಒಕ್ಕೂಟಕ್ಕೆ ಸೇರುವಂತೆ ಆಹ್ವಾನಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಆಫರ್ ಕೊಡ್ತಾರೆ. ಏನ್ ಆಫರ್ ಅಂತ ಹೇಳಿದ್ರೆ, ಯಾವ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಬಯಸಿ ಒಪ್ಪಿ
ಸಹಿಯನ್ನ ಹಾಕಿದ್ರೆ, ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ್ರೆ ಅಂತಹ ರಾಜ್ಯಕ್ಕೆ, ಅಂತಹ ದೇಶೀಯ ಸಂಸ್ಥಾನಕ್ಕೆ ಆ ರಾಜ್ಯದ ಆದಾಯವನ್ನ ಆಧಾರವಾಗಿಟ್ಕೊಂಡು, ಅಂದ್ರೆ ಆ ರಾಜ್ಯದಿಂದ, ಆ ಪ್ರಾಂತ್ಯದಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ಗಣನೆ ಮಾಡಿ ಅದನ್ನ ಆಧಾರವಾಗಿಟ್ಕೊಂಡು ಅದರ ಆಧಾರದ ಮೇಲೆ ಅವರಿಗೆ ರಾಜಧನವನ್ನ ನೀಡಲಾಗುತ್ತೆ. ಪ್ರತಿ ವರ್ಷ ಆ ರಾಜ್ಯದಿಂದ, ನಿಮ್ಮ ರಾಜ್ಯವನ್ನ ನನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ರಿ ಅಂದ್ರೆ ನಿಮ್ಮ ರಾಜ್ಯದಿಂದ ನಮ್ಮ ಭಾರತ ದೇಶಕ್ಕೆ, ರಾಷ್ಟ್ರಕ್ಕೆ ಎಷ್ಟು ಆದಾಯ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ನೀವು ನಿಮ್ಮ ರಾಜ್ಯವನ್ನ ರಾಷ್ಟ್ರದಲ್ಲಿ, ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಿದ ಕಾರಣಕ್ಕಾಗಿ ನಿಮಗೆ ಗೌರವಯುತವಾಗಿ ರಾಜಧನವನ್ನ ಸಂದಾಯ ಮಾಡ್ತೀವಿ. ಅದರ ಜೊತೆಗೆ ಒಂದಷ್ಟು ಸವಲತ್ತುಗಳನ್ನ, ಸ್ಥಾನಮಾನಗಳನ್ನ ನೀಡಲಾಗುತ್ತೆ ಅನ್ನೋ ಆಫರ್ ಅನ್ನ ಕೊಡ್ತಾರೆ. ಅಂದ್ರೆ ಯಾವ ದೇಶೀಯ ಸಂಸ್ಥಾನ ಭಾರತದ ಒಕ್ಕೂಟವನ್ನ ಸೇರ್ಲಿಕ್ಕೆ ಒಪ್ಪಿ ಬಯಸಿ ಸಹಿ ಆಗುತ್ತೋ, ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಗುತ್ತೋ, ಆ ಒಕ್ಕೂಟಕ್ಕೆ, ಆ ಸಂಸ್ಥಾನಕ್ಕೆ ಅಥವಾ ಆ ರಾಜ್ಯಕ್ಕೆ ರಾಜಧನವನ್ನ ಕೊಡ್ತೀವಿ, ಜೊತೆಗೆ ಒಂದಷ್ಟು ಸವಲತ್ತುಗಳನ್ನ ಒದಗಿಸಿ ಕೊಡ್ತೀವಿ, ಸ್ಥಾನಮಾನಗಳನ್ನ ಕೊಡ್ತೀವಿ ಅಂತ ಅವರು ಘೋಷಣೆ ಮಾಡ್ತಾರೆ. ಅದರ ಆಧಾರದ ಮೇಲೆ ಭಾರತದ ಬಹುತೇಕ ಎಲ್ಲ ದೇಶೀಯ ಸಂಸ್ಥಾನಗಳು ಕೂಡ ಭಾರತದ ಒಕ್ಕೂಟವನ್ನ ಸೇರ್ಪಡೆಯಾಗುತ್ತೆ. ಅದರ ಆಧಾರದ ಮೇಲೆ ಹೇಳಿರುವ ಅವಕಾಶದ ಪ್ರಕಾರ ಅವರಿಗೆ ರಾಜಧನವನ್ನ ನಿರ್ಧರಿಸಲಾಗುತ್ತೆ, ರಾಜಧನವನ್ನ ನಿಗದಿ ಮಾಡಲಾಗುತ್ತೆ. ಅವರ ರಾಜ್ಯದ ಆದಾಯದ ಆಧಾರದ ಮೇಲೆ ರಾಜಧನ, ಜೊತೆಗೆ ಸವಲತ್ತುಗಳನ್ನು ಕೂಡ, ಸ್ಥಾನಮಾನಗಳನ್ನು ಕೂಡ ಒದಗಿಸಿಕೊಡುತ್ತಾರೆ. ಅದರ ಮುಂದೆ 1971ರ ವೇಳೆಗೆ ಈ ಹಿಂದಿನಿಂದ ಏನ್ ಕೊಟ್ಕೊಂಡು ಬಂದಿದ್ರು, ಏನು ರಾಜಧನ ಮತ್ತು ಸ್ಥಾನಮಾನಗಳನ್ನ ಏನ್ ಕೊಟ್ಕೊಂಡು ಬಂದಿದ್ರು, ಆ ಎಲ್ಲ ಸ್ಥಾನಮಾನಗಳನ್ನ, ರಾಜಧನಗಳನ್ನ ರದ್ದುಗೊಳಿಸ್ತಾರೆ. ಅಂದ್ರೆ ಈಗಾಗಲೇ ಭಾರತದ ಒಕ್ಕೂಟ ಸಂಪೂರ್ಣವಾಗಿ ಸ್ವತಂತ್ರ ಆಗ್ಬಿಟ್ಟಿದೆ. ಎಲ್ಲ ಸಂಸ್ಥಾನಗಳು, ಎಲ್ಲ ರಾಜ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದೆ. ಈಗ ಭಾರತ ಸಂಪೂರ್ಣ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಮತ್ತೆ ರಾಜ ವ್ಯವಸ್ಥೆಗೆ ಅವಕಾಶ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ, 1971ರಲ್ಲಿ ರಾಜಧನ ಕೊಡ್ತಕ್ಕಂಥದ್ದನ್ನ ರದ್ದು ಮಾಡಿದ್ರು, ಸ್ಥಾನಮಾನಗಳನ್ನ ರದ್ದು ಮಾಡಿದ್ರು. ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಮೈಸೂರು ಒಡೆಯರ ವಂಶಸ್ತ್ರ ಏನಿದೆ ಅಲ್ವಾ, ಇವತ್ತಿಗೂ ಕೂಡ ಮೈಸೂರು ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ಕರ್ನಾಟಕದ ಸೇರ್ಪಡೆ ಮಾಡಿದ್ರಲ್ಲಪ್ಪ. ಅದರ ಇದಕ್ಕಾಗಿ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಮೈಸೂರಿನ ಒಡೆಯರಿಗೆ ರಾಜಧನವನ್ನ ಕೊಡ್ತಾ ಇದ್ರು, ಸ್ಥಾನಮಾನವನ್ನ ಕೊಟ್ಟಿದ್ರು. 71ರಲ್ಲಿ ಆ ಸ್ಥಾನಮಾನವನ್ನ ರದ್ದುಗೊಳಿಸಿದರೆ, ಆದ್ರೆ ಇವತ್ತಿಗೂ ಕೂಡ ದಸರಾ ಸಂದರ್ಭದಲ್ಲಿ ಖಾಸಗಿ ದರ್ಬಾರ್ ನಡೆಯೋದನ್ನ ನಾವು ಗಮನಿಸ್ತೇವೆ. ಸರ್ಕಾರದಿಂದ ರಾಜಧನ ಅಂತ ಏನು ಕೊಡ್ತಾ ಇಲ್ಲ, ಬದಲಾಗಿ ನಮಗೆ ಮೈಸೂರು ಒಡೆಯರ ಆ ವ್ಯವಸ್ಥೆನ ನೋಡಿದಾಗ ರಾಜಧನ ಅಂದ್ರೆ ಹೇಗಿತ್ತು, ಸ್ಥಾನಮಾನ ಅಂದ್ರೆ ಹೇಗಿತ್ತು ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ. ಎಲ್ಲ ಸಂಸ್ಥಾನಗಳು ಸೇರ್ಪಡೆಯಾಯಿತು ಮಕ್ಕಳೇ. 562 ದೇಶೀಯ ಸಂಸ್ಥಾನಗಳಲ್ಲಿ ಬಹುತೇಕ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಯಿತು. ಆದ್ರೆ 3 ಸಂಸ್ಥಾನಗಳು ಮಾತ್ರ ಭಾರತದ ಒಕ್ಕೂಟವನ್ನ ಸೇರ್ಲಿಕ್ಕೆ ಒಪ್ಪಲಿಲ್ಲ. ಇವು ತಲೆಬಿಸಿ ಮಾಡಿ. ಯಾವ 3 ಸಂಸ್ಥಾನಗಳು ಮಕ್ಕಳೇ, ಇವನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಒಂದು ಹೈದರಾಬಾದ್ ಸಂಸ್ಥಾನ, ಎರಡನೇದು ಜುನಾಗಢ, ಮೂರನೇದು ಜಮ್ಮು ಮತ್ತು ಕಾಶ್ಮೀರ. ಈ 3 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನ ಸೇರ್ಲಿಕ್ಕೆ ಒಪ್ಪಲಿಲ್ಲ. ಹಾಗಾದ್ರೆ ಹಾಗೆ ಬಿಟ್ಬಿಟ್ರ ಅಂತ ನೋಡಿದ್ರೆ ಇಲ್ಲ, ಭಾರತದ ಒಕ್ಕೂಟಕ್ಕೆ ಅವುಗಳನ್ನ ಸೇರ್ಪಡೆ ಮಾಡಿ. ಯಾರು ಮಾಡಿದ್ರು? ಅದೇ ಹಾಗೆ ಹೇಳಿದ್ವಲ್ಲ ನಾವು, ಭಾರತದ ಉಕ್ಕಿನ ಮನುಷ್ಯ ಅಂತ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರಯತ್ನದ ಫಲವಾಗಿ, ಅವರ ಮುಂದಾಲೋಚನೆಯ ಫಲವಾಗಿ ಏನಾಗುತ್ತೆ, ಈ ಸಂಸ್ಥಾನಗಳು ಕೂಡ ಭಾರತದ ಒಕ್ಕೂಟವನ್ನ ಸೇರ್ಪಡೆಯ. ಏನಾಯ್ತು ತೊಂದ್ರೆ, ಯಾವ ರೀತಿ ಸೇರ್ಪಡೆ ಆಯ್ತು ಅಂತ ನಾವು ನೋಡೋದಾದ್ರೆ ನೋಡಿ, ಮೊದಲನೇದು ಹೈದರಾಬಾದ್ ಸಂಸ್ಥಾನ. ಹೈದರಾಬಾದ್, ಈ ಹೈದರಾಬಾದ್ ಸಂಸ್ಥಾನ ಹೇಗೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಯಿತು ಅಂತ ನೋಡಿದ್ರೆ, ಹೈದರಾಬಾದ್ ನಲ್ಲಿದ್ದಂತಹ ನಿಜಾಮ್ ಇವನು ಸ್ವತಂತ್ರವಾಗಿರ್ಲಿಕ್ಕೆ ಬಯಸ್ತಾನೆ. ಅಂದ್ರೆ ಪಾಕಿಸ್ತಾನಕ್ಕೂ ಸೇರೋದಿಲ್ಲ,
ಭಾರತದ ಒಕ್ಕೂಟಕ್ಕೂ ಸೇರೋದಿಲ್ಲ, ಸ್ವತಂತ್ರವಾಗಿರ್ಲಿಕ್ಕೆ ಬಯಸಿದ. ಬ್ರಿಟಿಷರು ಕೊಟ್ಟಿದ್ರಲ್ಲ 3 ಆಯ್ಕೆ, 2 ಸಂಸ್ಥಾನಗಳಿಗೆ ಸೇರ್ಲಿಕ್ಕೆ ಬಯಸದೇ ಇರೋರು ಸ್ವತಂತ್ರವಾಗಿರ್ಬೋದು. ಸೊ ಅವೇನ್ ಮಾಡ್ತಾನೆ, ಹೈದರಾಬಾದ್ ನಿಜಾಮ ಹೈದರಾಬಾದ್ ಅನ್ನ ಸ್ವತಂತ್ರವಾಗಿ ಆಳ್ವಿಕೆಯನ್ನ ನಡೆಸಲಿಕ್ಕೆ ಬಯಸಿ ಯಾವುದೇ ಒಕ್ಕೂಟಕ್ಕೆ ಸೇರಲಿಲ್ಲ, ಸ್ವತಂತ್ರವಾಗಿರ್ಲಿಕ್ಕೆ ಬಯಸಿದ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ರೈತರ ಒಂದು ರೈತರ ಒಂದು ಚಳುವಳಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಯಾರ ವಿರುದ್ಧ ನಡೀತಾ ಇರುತ್ತೆ ಅಂದ್ರೆ, ಈ ನಿಜಾಮ ಮತ್ತು ಅಲ್ಲಿರ್ತಕ್ಕಂಥ ಜಮೀನ್ದಾರರ ವಿರುದ್ಧವಾಗಿ ಈ ತೆಲಂಗಾಣದ ರೈತರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಆ ರೈತರಲ್ಲಿ, ಅಲ್ಲಿನ ಸ್ಥಳೀಯ ಜನರಲ್ಲಿ ಈ ಹೈದರಾಬಾದಿನ ನಿಜಾಮನ ಒಂದು ಸೈನಿಕ ಪಡೆ ಇರುತ್ತೆ, ರಜಾಕಾರರು, ತುಂಬಾ ಕ್ರೂರ ಪಡೆ ಅಂತ ಹೇಳ್ತಾರೆ. ಜನಸಾಮಾನ್ಯರ ಮೇಲೆ, ರೈತರ ಮೇಲೆ ದಬ್ಬಾಳಿಕೆನ ನಡೆಸ್ತಾ ಇದ್ರು, ಅತೀವಾದ ತೊಂದರೆಯನ್ನು ಕೊಡ್ತಾ ಇದ್ರು. ಸೊ ಹಾಗಾಗಿ ಏನಾಗುತ್ತೆ, ರಜಾಕಾರರು ಅಂತಕ್ಕಂಥ ಪಡೆ ಹೈದರಾಬಾದ್ನ ನಿಜಾಮನ ಪಡೆಯಾಗಿರುತ್ತೆ, ತುಂಬಾ ಕ್ರೂರಿಗಳು ಅಂತ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ವಲ್ಲಭಾಯ್ ಪಟೇಲ್ ರವರು ಹೈದರಾಬಾದ್ನ ನಿಜಾಮನ ಜೊತೆ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ನ ಸೇರ್ಪಡೆಗೊಳಿಸುವಲ್ಲಿ ಮಾತುಕತೆಯನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಮಾತುಕತೆಗೆ ಒಪ್ಪದ ಹೈದರಾಬಾದ್ನ ನಿಜಾಮ ಭಾರತದ ಒಕ್ಕೂಟದ ವಿರುದ್ಧವಾಗಿಯೇ ಯುದ್ಧ ಮಾಡ್ಲಿಕ್ಕೆ ಯುದ್ಧ ಸಾಮಗ್ರಿಗಳನ್ನ ಆಮದು ಮಾಡ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಇದನ್ನ ಅರಿತಿರ್ತಕ್ಕಂಥ, ಇದನ್ನ ತಿಳಿದಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಏಕಾಏಕಿ ಹೈದರಾಬಾದ್ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನ ನಡೆಸಿ, ಯಾವ್ದ್ರ ಮೂಲಕ ಮಕ್ಕಳೇ, ಸೈನಿಕ ಕಾರ್ಯಾಚರಣೆಯನ್ನ ನಡೆಸಿ ಹೈದರಾಬಾದ್ ನಿಜಾಮನನ್ನ ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟದಲ್ಲಿ ಲೀನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಅದಕ್ಕೆ ಹೇಳೋದು ಉಕ್ಕಿನ ಮನುಷ್ಯ. ಶಾಂತಿಯುತ ಮಾತುಕತೆಗೆ ಹೈದರಾಬಾದ್ ನಿಜಾಮ ಒಪ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಜಾಣನ್ಗೆ ಮಾತಿನ ಪೆಟ್ಟು, ಕೋಣನ್ಗೆ ಲತ್ತೆ ಪೆಟ್ಟು ಅಂತಾರಲ್ಲ, ಹಾಗೆ ಹೈದರಾಬಾದ್ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಲಿಲ್ಲ. ಸೊ ಏನ್ ಮಾಡ್ತಾರೆ, ಸೈನಿಕ ಕಾರ್ಯಾಚರಣೆ, ಭಾರತದ ಸೈನ್ಯವನ್ನ ಹೈದರಾಬಾದ್ ನಲ್ಲಿ ನುಗ್ಗಿಸ್ಬಿಟ್ಟು ಹೈದರಾಬಾದ್ ಅನ್ನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಸೈನಿಕ ಕಾರ್ಯಾಚರಣೆ ಮೂಲಕ ಭಾರತದ ಒಕ್ಕೂಟದಲ್ಲಿ ಹೈದರಾಬಾದ್ ಸೇರ್ಪಡೆ ಆಯಿತು 1948. ಮಕ್ಕಳೇ ನೆನ್ಪಿಡಿ, 1948ರಲ್ಲಿ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಜುನಾಗಢ. ಓಕೆ, ಹೈದರಾಬಾದ್ ಸಂಸ್ಥಾನ ಭಾರತಕ್ಕೆ ಸೇರ್ಪಡೆ ಆಯಿತು. ಜುನಾಗಢದ ಕಥೆ ಏನಾಗಿತ್ತು ನೋಡಿ. ಜುನಾಗಢದಲ್ಲಿ ನವಾಬ ಇದ್ದಾನೆ. ಈ ಜುನಾಗಢದ ನವಾಬ ಏನ್ ಮಾಡ್ತಾನೆ, ಜುನಾಗಢ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಸೇರಿಸುವ ಇಂಗಿತವನ್ನ ವ್ಯಕ್ತಪಡಿಸ್ತಾನೆ. ಏನು ಸಂಸ್ಥಾನಗಳ ವಿಲೀನೀಕರಣ ಕಾಯ್ದೆಯ ಅನ್ವಯ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಒಪ್ಪಿ ಸಹಿ ಮಾಡ್ತಾರೆ. ಅಂದ್ರೆ ಜುನಾಗಢ ಸಂಸ್ಥಾನವನ್ನ ಪಾಕಿಸ್ತಾನಕ್ಕೆ ಸೇರಿಸಲಿಕ್ಕೆ ಬಯಸಿದ. ಎಲ್ಲಿ ಬರುತ್ತೆ ಜುನಾಗಢ, ಎಲ್ಲಿ ಬರುತ್ತೆ, ಗುಜರಾತ್ ಪ್ರದೇಶ ಏನ್ ಬರ್ತಾ ಇದೆ. ಸೊ ಗುಜರಾತ್ ಪ್ರದೇಶದಲ್ಲಿ ಜುನಾಗಢ ಬರ್ತಾ ಇದೆ. ಸೊ ಇಲ್ಲಿನ ನವಾಬ್, ಯಾವಾಗ ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರಿಸಲಿಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿ ಸಹಿ ಮಾಡ್ತಾನೆ, ಆಗ ಜುನಾಗಢದ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಹೇಳ್ತಾರೆ, ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಆ ಪ್ರತಿಭಟನೆ ಇತ್ತು ಅಂತ ಹೇಳಿದ್ರೆ, ಜನರ ಪ್ರತಿಭಟನೆಯನ್ನ, ಜನರ ದಂಗೆಯನ್ನ ತಾಳಲಿಕ್ಕೆ ಸಾಧ್ಯವಾಗದೆ ಜುನಾಗಢದ ನವಾಬ ಜುನಾಗಢವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಪಲಾಯನ ಮಾಡ. ಯಾವಾಗ ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ, ಆಗ ಅಲ್ಲಿನ ದಿವಾನ, ಜುನಾಗಢದ ದಿವಾನ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ಜುನಾಗಢವನ್ನ ಭಾರತದ ಒಕ್ಕೂಟದಲ್ಲಿ ಲೀನಗೊಳಿಸಬೇಕು ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಜುನಾಗಢದಲ್ಲಿದ್ದಂತಹ ಬಹುಸಂಖ್ಯಾತರು ಹಿಂದೂಗಳಾಗಿರ್ತಾರೆ. ಸೊ ಬಹುಸಂಖ್ಯಾತ ಹಿಂದೂಗಳ ಅಭಿಪ್ರಾಯ, ಜನರ ಒಲವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಬೇಕು ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ಭಾರತದ ಒಕ್ಕೂಟವನ್ನ ದಿವಾನರ ಮನವಿಯನ್ನ ಆಧರಿಸಿ ಭಾರತದ ಸೈನ್ಯವನ್ನ ಜುನಾಗಢ ಸಂಸ್ಥಾನಕ್ಕೆ ಕಳಿಸಿ ಅಲ್ಲಿ ಶಾಂತಿಯನ್ನ ನೆಲೆಸಿ, ಆನಂತರದಲ್ಲಿ
ಜುನಾಗಢ ಸಂಸ್ಥಾನವನ್ನ 1949ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಡ್ತಾರೆ. ಸೊ 2 ಸಂಸ್ಥಾನಗಳಾಯ್ತು ನೋಡಿ. ಒಂದು ಹೈದರಾಬಾದ್ ಸಂಸ್ಥಾನ 48ರಲ್ಲಿ ಭಾರತದ ಒಕ್ಕೂಟ ಸೇರ್ಪಡೆ ಆಗುತ್ತೆ. ಜುನಾಗಢ 49ರಲ್ಲಿ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಗುತ್ತೆ, ವಿಲೀನ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದಿದ್ದು ಜಮ್ಮು ಕಾಶ್ಮೀರ. ರೈಟ್, ಜಮ್ಮು ಕಾಶ್ಮೀರ. ಏನಾಯ್ತು ಕಾಶ್ಮೀರದ ಸಮಸ್ಯೆ ನೋಡಿ. ಕಾಶ್ಮೀರ ಬಂದ್ಬಿಟ್ಟು ಕಾಶ್ಮೀರ ಸಮಸ್ಯೆ ಇವತ್ತಿಗೂ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಲ್ಲಿನ ದೊರೆ ಹರಿಸಿಂಗ್. ರೈಟ್, ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಹರಿಸಿಂಗ್ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ದೇಶಕ್ಕೆ ಸ್ವತಂತ್ರ ಬಂದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಪ್ರಕ್ರಿಯೆ ಆದಾಗ ಈ ಜಮ್ಮು ಕಾಶ್ಮೀರದ ದೊರೆ ಹರಿಸಿಂಗ್ ಏನ್ ಮಾಡ್ಬೇಕಾಗಿತ್ತು, ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಸಹಿ ಹಾಕ್ಬಿಟ್ಟಿದ್ರೆ ಸಮಸ್ಯೆನೆ ತಲೆದೋರ್ತಾ ಇರಲಿಲ್ಲ. ಏನಾಗುತ್ತೆ ಅಂದ್ರೆ ಹರಿಸಿಂಗು ಸ್ವತಂತ್ರವಾಗಿರ್ಲಿಕ್ಕೆ ಬಯಸ್ತಾರೆ. ಹೇಗೆ ಹೈದರಾಬಾದ್ನ ನಿಜಾಮ ಮಾಡಿದ್ನಲ್ಲ ಹಾಗೆ. ಆದ್ರೆ ಪಾಕಿಸ್ತಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ಬಿಟ್ರೆ ಅನ್ನೋ ಪ್ರಶ್ನೆ. ಕಾಶ್ಮೀರವನ್ನ ಪಾಕಿಸ್ತಾನ ತಾನು ಹೊಂದಲಿಕ್ಕೆ ಬಯಸಿ ಜಮ್ಮು ಕಾಶ್ಮೀರದ ದೊರೆ ಹರಿಸಿಂಗ್ನ ಮೇಲೆ ದಾಳಿ ಮಾಡ್ತಾರೆ ಅಂತಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಬ್ರಿಟಿಷರು 3 ಅವಕಾಶ ಕೊಟ್ಟಿದ್ದಾರೆ. ಇಲ್ಲ ಪಾಕಿಸ್ತಾನಕ್ಕೆ ಸೇರ್ಬೋದು, ಇಲ್ಲ ಭಾರತಕ್ಕೆ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿರ್ಬೋದು. ಯಾರಿಷ್ಟ ಅದು? ಆ ದೇಶೀಯ ಸಂಸ್ಥಾನಗಳ ಮುಖ್ಯಸ್ಥರ ಇಷ್ಟ. ನಾವಾಗ ಹೋಗಿ ಏಕಾಕಿ ಅವ್ರ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಳ್ಳಂಗಿಲ್ಲ. ಸೊ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಕಾಶ್ಮೀರಿ ಕಣಿವೆಯಲ್ಲಿರ್ತಕ್ಕಂಥ ಮುಸ್ಲಿಂ ಬುಡಕಟ್ಟು ಜನರನ್ನ ಪ್ರೇರೇಪಿಸುತ್ತೆ. ಕಾಶ್ಮೀರ ಕಣಿವೆಯಲ್ಲಿ ಪಠಾಣ್ ಅಂತಕ್ಕಂಥ ಒಂದು ಮುಸ್ಲಿಂ ಸಮುದಾಯ ಇರುತ್ತೆ. ಆ ಸಮುದಾಯದವರನ್ನ ಕಾಶ್ಮೀರವನ್ನ ವಶಪಡಿಸಿಕೊಳ್ಳುವಂತೆ ಅವರನ್ನ ಪ್ರೇರೇಪಿಸ್ತಾರೆ, ಪ್ರಚೋದಿಸ್ತಾರೆ. ಸೊ ಈ ಪಠಾಣ್ ಅಂತಕ್ಕಂಥ ಸಮುದಾಯ ಕಾಶ್ಮೀರದ ಬಹುತೇಕ ಪ್ರದೇಶವನ್ನ ಆಕ್ರಮಿಸ್ಕೊಳ್ಳು. ಸೊ ಆಗ ಹರಿಸಿಂಗನಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗತ್ತೆ. ಅಲ್ಲಿವರೆಗೂ ಗೊತ್ತಾಗ್ಲಿಲ್ಲ ಅವನಿಗೆ. ಅವನೇನ್ ಮಾಡ್ತಾನೆ, ಯಾವಾಗ ಈ ಪಠಾಣ್ ಮುಸ್ಲಿಂ ಸಮುದಾಯ, ಬುಡಕಟ್ಟು ಸಮುದಾಯ ಕಾಶ್ಮೀರದ ಬಹುತೇಕ ಪ್ರದೇಶವನ್ನ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ತಾ ಹೋಗುತ್ತೆ, ಆಗ ಅದರ ಗಂಭೀರತೆನ ಅರ್ತಿರ್ತಕ್ಕಂಥ ಹರಿಸಿಂಗು 1947 ರಲ್ಲಿ ಏನ್ ಮಾಡ್ತಾನೆ, ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತೀನಿ, ಕಾಶ್ಮೀರವನ್ನ ಸೇರಿಸಲಿಕ್ಕೆ ಬಯಸಿ ಸಹಿ ಆಗ್ತಾನೆ. ಅಲ್ಲಿವರೆಗೂ ಮತ್ತೆ ಭಾರತ ಸರ್ಕಾರ ಏನ್ ಮಾಡಿತ್ತು, ಪಠಾಣ್ ಸಮುದಾಯ ಅಲ್ಲಿ ಕಾರ್ಯಾಚರಣೆ ನಡೆಸಿದಾಗ ಭಾರತ ಸೈನ್ಯವರನ್ನ ಹಿಮ್ಮೆಟ್ಟಿಸಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಬರ್ಬೋದು ಮಕ್ಕಳೇ. ಆದ್ರೆ ಹರಿಸಿಂಗ್ ಬಯಸದೆ, ಹರಿಸಿಂಗ್ ಭಾರತದ ಒಕ್ಕೂಟಕ್ಕೆ ಸೇರ್ತೀನಿ ಅಂತ ಒಪ್ಪಿ ಸಹಿ ಮಾಡದೆ ಭಾರತದ ಸೇನೆ ಕಾಶ್ಮೀರವನ್ನ ಪ್ರವೇಶಿಸುವಂತಿರಲಿಲ್ಲ. ಯಾವಾಗ ಹರಿಸಿಂಗ್ ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಬಯಸಿ ಸಹಿ ಆಗ್ತಾನೆ, ಆ ನಂತರದಲ್ಲಿ ಭಾರತದ ಸೇನೆ ಕಾಶ್ಮೀರವನ್ನ ತಲುಪುತ್ತೆ. ಕಾಶ್ಮೀರದಲ್ಲಿ ಪಾಕ್ ಪ್ರಚೋದಿತ ಸೇನೆ ಏನಿರುತ್ತೆ, ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆಯನ್ನ ಹಿಮ್ಮೆಟ್ಟಿಸುತ್ತೆ. ಸೊ ಈ ಸಂದರ್ಭ ಏನಾಗುತ್ತೆ, ಪ್ರಕರಣ ವಿಶ್ವಸಂಸ್ಥೆಯಲ್ಲಿ ದಾಖಲಾಗುತ್ತೆ. ವಿಶ್ವಸಂಸ್ಥೆ ಏನ್ ಮಾಡುತ್ತೆ, ಶಾಂತಿಯನ್ನ ಕಾಪಾಡಿಕೊಳ್ಳುವಂತೆ ತೀರ್ಪನ್ನು ಕೊಡುತ್ತೆ. 1949 ಜನವರಿ 1ನೇ ತಾರೀಕು ವಿಶ್ವಸಂಸ್ಥೆ ಯುದ್ಧ ವಿರಾಮ, ಕದನ ವಿರಾಮವನ್ನು ಘೋಷಿಸಿ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವಂತೆ ಅದು ಆದೇಶವನ್ನು ಕೊಡುತ್ತೆ. ಸೊ ಆ ಪ್ರಕಾರ ಭಾರತದ ಸೇನೆ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸುವ ವೇಳೆಗೆ ಏನು ಕಾಶ್ಮೀರದ ಮೇಲ್ಗಡೆ ಭಾಗವನ್ನ ಪಾಕಿಸ್ತಾನ ವಶಪಡಿಸಿಕೊಂಡಿರುತ್ತೆ, ಅದು ಹಾಗೆ ಉಳ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ಆ ಕಾಶ್ಮೀರದ ಭಾಗವನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, POK ಅಂತ ಕರಿತೀವಿ, ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋ ಹೆಸರಿನಿಂದ ಕರಿತೀವಿ. ಸೊ ಆ ಭಾಗ ಇವತ್ತಿಗೂ ಕೂಡ ಕಾಶ್ಮೀರದ ವಶದಲ್ಲಿದೆ. ಸೊ ಇವತ್ತಿಗೂ ಕೂಡ ಕಾಶ್ಮೀರದ ಸಮಸ್ಯೆ ಒಂದು ಜ್ವಲಂತ ಸಮಸ್ಯೆಯಾಗಿ ಉಳಿದಿದೆ. ಸೊ ಇತ್ತೀಚೆಗೆ ಸರ್ಕಾರ ಏನ್ ಮಾಡಿದೆ, ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದಂತಹ ವಿಶೇಷ ಸ್ಥಾನವನ್ನ ರದ್ದುಪಡಿಸಿ
ಸಂವಿಧಾನದ 370ನೇ ವಿಧಿಯಲ್ಲಿ ಏನು ವಿಶೇಷ ಸ್ಥಾನಮಾನ ಕೊಟ್ಟಿದ್ರು, ಆ ಸ್ಥಾನಮಾನವನ್ನ ರದ್ದು ಮಾಡಿ ಕಾಶ್ಮೀರವನ್ನ ರಾಜ್ಯದ ಸ್ಥಾನದಿಂದ ತೆಗೆದುಬಿಟ್ಟು ಅದನ್ನ ಈಗ ಕೇಂದ್ರಾಡಳಿತ ಪ್ರದೇಶ ಮಾಡಿದೆ, 2 ಭಾಗ ಮಾಡಿದೆ ಅಲ್ವಾ, ಒಂದು ಕಾಶ್ಮೀರ ಮತ್ತೊಂದು ಲಡಾಖ್. ಸೊ 2 ಭಾಗ ಮಾಡಿಬಿಟ್ಟು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿಬಿಟ್ಟು ಅಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಕ್ಕಂತ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾರೆ. ಇನ್ನ ಮತ್ತೆರಡು ಪ್ಲೇಸಸ್ ಬರ್ತಾ ಇದೆ, ಒಂದು ಪಾಂಡಿಚೇರಿ ಮತ್ತು ಗೋವಾ. ನೋಡಿ ಇಲ್ಲೇನಾಗುತ್ತೆ, ಪಾಂಡಿಚೇರಿ ಗೋವಾ 2 ಪ್ರದೇಶಗಳದ್ದು ಸಮಸ್ಯೆ ಏನು ಅಂತ ನೋಡಿದ್ರೆ, ಭಾರತಕ್ಕೆ ಸ್ವತಂತ್ರ ಬಂದು ಭಾರತ ಸ್ವತಂತ್ರ ರಾಷ್ಟ್ರವಾದ್ರೂ ಕೂಡ ಪಾಂಡಿಚೇರಿಯಲ್ಲಿ ಫ್ರೆಂಚರು ತಮ್ಮ ಹಿಡಿತವನ್ನ ಮುಂದುವರಿಸ್ತಾರೆ. ಅಂದ್ರೆ ಪಾಂಡಿಚೇರಿ, ಕಾರೈಕಲ್, ಚಂದ್ರಾನಗರ್, ಮಾಹೆ ಪ್ರದೇಶಗಳನ್ನ ಫ್ರೆಂಚರು ತಮ್ಮ ಬಿಗಿ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಸೊ ಸ್ವತಂತ್ರವನ್ನ ಕೊಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಹೋರಾಟಗಳಾಗತ್ತೆ. ಈ ಪಾಂಡಿಚೇರಿ ಮತ್ತು ಇತರ ಪ್ರದೇಶಗಳನ್ನ ಫ್ರೆಂಚರ ಹಿಡಿತದಿಂದ ಪಡ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಸೈನಿಕ ಕಾರ್ಯಾಚರಣೆಗಳನ್ನ ನಡೆಸೋದ್ರ ಮೂಲಕ ಸೈನ್ಯದಿಂದ ಕಂಟ್ರೋಲ್ ತೆಗೆದುಬಿಟ್ಟು ಪಾಂಡಿಚೇರಿಯನ್ನ ವಶಪಡಿಸಿಕೊಳ್ತಾರೆ. 1954ರಲ್ಲಿ ಪಾಂಡಿಚೇರಿ ಸ್ವತಂತ್ರ ಆಗುತ್ತೆ ಫ್ರೆಂಚರಿಂದ. ಹಾಗೆ ಸ್ವತಂತ್ರವಾಗಿರ್ತಕ್ಕಂಥ ಪಾಂಡಿಚೇರಿ 1963ರಿಂದ ಕೇಂದ್ರಾಡಳಿತ ಪ್ರದೇಶವಾಗಿ ರೂಪುಗೊಳ್ತು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಜಸ್ಟ್ ಇಲ್ಲಿ ಎಷ್ಟರಲ್ಲಿ ಸ್ವತಂತ್ರ ಆಯ್ತು, ಎಷ್ಟರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯ್ತು ಅಷ್ಟು ನೆನ್ಪಿಡಿ. 1954ರಲ್ಲಿ ಪಾಂಡಿಚೇರಿ ಸ್ವತಂತ್ರ ಆಯ್ತು, 1963ಕ್ಕೆ ಕೇಂದ್ರಾಡಳಿತ ಪ್ರದೇಶವಾಗಿ ಪಾಂಡಿಚೇರಿ ರೂಪುಗೊಳ್ತು. ನೆಕ್ಸ್ಟ್ ಬಂದ್ಬಿಟ್ಟು ಗೋವಾ. ಗೋವಾ ವಿಮೋಚನಾ ಚಳವಳಿ. ನೋಡಿ, ಗೋವಾ ವಿಮೋಚನಾ ಚಳವಳಿದು ಏನು ಸಮಸ್ಯೆ ಅಂತ ಹೇಳಿದ್ರೆ, ಗೋವಾದಲ್ಲಿ ಪೋರ್ಚುಗೀಸರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಪೋರ್ಚುಗೀಸರು ಭಾರತಕ್ಕೆ ಸ್ವತಂತ್ರ ಬಂದರೂ ಕೂಡ ಗೋವಾವನ್ನ ತಮ್ಮ ವಸಾಹತುವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಸ್ವತಂತ್ರವನ್ನ ಕೊಟ್ಟಿರೋದು. ಗೋವಾವನ್ನ ಸ್ವತಂತ್ರಗೊಳಿಸುವಂತೆ ಸಾಕಷ್ಟು ಬಾರಿ ಮನವಿಗಳನ್ನ ಮಾಡಿದ್ರು ಕೂಡ ಪೋರ್ಚುಗೀಸರು ಅದಕ್ಕೆ ಸ್ಪಂದಿಸಿರಲ್ಲ. ಬದಲಾಗಿ ಆಫ್ರಿಕಾದಿಂದ ಮತ್ತು ಯುರೋಪ್, ಪೋರ್ಚುಗಲ್ನಿಂದ ಸೈನ್ಯವನ್ನ ಕಳಿಸ್ಬಿಟ್ಟು ಆ ಸೈನ್ಯದ ಮೂಲಕ ಭಾರತದ ಒಕ್ಕೂಟದ ಮೇಲೆ ಹೋರಾಟ ಮಾಡಿ ಸ್ವತಂತ್ರವಾಗಿ ಗೋವಾನ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಅವರಿರ್ತಾರೆ. ಆದ್ರೆ 1955ರ ವೇಳೆಗೆ ದೇಶಾದ್ಯಂತ ಸತ್ಯಾಗ್ರಹಿಗಳು ಗೋವಾ ಕಡೆ ಮುಖ ಮಾಡ್ತಾರೆ. ಗೋವಾ ವಿಮೋಚನಾ ಚಳವಳಿ, ಗೋವಾಕ್ಕೆ ಮುತ್ತಿಗೆ ಹಾಕಿರ್ತಕ್ಕಂಥ ಸತ್ಯಾಗ್ರಹಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಭಾರತ ಸರ್ಕಾರದ ಸೇನೆ 1961ರಲ್ಲಿ ಗೋವಾವನ್ನ ಸ್ವತಂತ್ರಗೊಳಿಸುತ್ತೆ. ಗೋವಾ ಸ್ವತಂತ್ರ 1961ರಲ್ಲಿ ಗೋವಾ ಸ್ವತಂತ್ರ ಆಯಿತು. ಹಾಗೆ ಸ್ವತಂತ್ರ ಆಗಿರ್ತಕ್ಕಂಥ ಗೋವಾ 1987ರವರೆಗೆ ಕೇಂದ್ರಾಡಳಿತ ಪ್ರದೇಶವಾಗಿಯೇ ಇರುತ್ತೆ. 1987ರವರೆಗೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂತಹ ಗೋವಾ ಆನಂತರದಲ್ಲಿ ಒಂದು ರಾಜ್ಯವಾಗಿ ರೂಪುಗೊಳ್ತು. ಅಂದ್ರೆ ಗೋವಾ ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಅಂತ ಹೇಳಿದ್ರೆ 1987. ನೆನ್ಪಿಡಿ ಮಕ್ಕಳೇ, ಪ್ರಶ್ನೆ ಹೇಗ್ ಬೇಕಾದ್ರೂ ಕೇಳ್ಬಹುದು. ಗೋವಾ ವಿಮೋಚನೆಯಾದ ವರ್ಷ ಅಂದ್ರೆ 1961 ಬರೀಬೇಕು. ಗೋವಾ ಸ್ವತಂತ್ರ ರಾಜ್ಯವಾಗಿ ರಚನೆಯಾಗಿದ್ದು ಯಾವಾಗ ಅಂತ ಕೇಳಿದ್ರೆ 1987. ಅಲ್ಲಿವರೆಗೆ ಅದು ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ. ಆ ನಂತರದಲ್ಲಿ ಒಂದು ಸ್ವತಂತ್ರ ರಾಜ್ಯವಾಗಿ ನಿರ್ಮಾಣ ಆಯಿತು. ಇಲ್ಲಿ ನಾವು ಹೊಸ ಸರ್ಕಾರದ ಬಗೆಗೆ ನೋಡ್ತಾ ಬಂದ್ವಿ. ಆ ನಂತರದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಹೈದರಾಬಾದ್, ಜುನಾಗಢ ಮತ್ತು ಕಾಶ್ಮೀರಗಳು ಹೇಗೆ ಭಾರತದ ಒಕ್ಕೂಟವನ್ನ ಸೇರಿದ್ದು, ಹಾಗೇನೆ ಪಾಂಡಿಚೇರಿ ಮತ್ತು ಗೋವಾ ವಿಚಾರಗಳನ್ನ ತೆಗೆದುಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಭಾಷಾವಾರು ರಾಜ್ಯಗಳ ವಿಂಗಡಣೆಯನ್ನ ನೋಡೋಣ. ಭಾಷಾವಾರು ಪ್ರಾಂತ್ಯಗಳ ರಚನೆ ವಿಚಾರಕ್ಕೆ ಬಂದ್ರೆ, ಈ ಭಾಷಾವಾರು ಪ್ರಾಂತ್ಯಗಳ ರಚನೆ ಸ್ವತಂತ್ರ ಹೋರಾಟ ಸಂದರ್ಭದಿಂದಲೂ ಬೆಳ್ಕೊಂಡು ಬಂದಿರತಕ್ಕಂತ ಒಂದು ಬೆಳವಣಿಗೆ. ಸ್ವತಂತ್ರ ಹೋರಾಟದ ಸಂದರ್ಭದಿಂದಲೂ ಈ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಈಗ ಸ್ವತಂತ್ರ ಬಂದ ನಂತರದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಅಂತ ಬಂದಾಗ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆದಾಗ ಆ ವಿಲೀನಗೊಂಡ ಸಂಸ್ಥಾನಗಳ ಭಾಷೆಯ ಆಧಾರದ ಮೇಲೆ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಓಕೆ. ಆದ್ರೆ ಸ್ವತಂತ್ರ ಪೂರ್ವದಿಂದಲೂ ಈ ತರದೊಂದು ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೋಡಿ, ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ
ದೇಶೀಯ ಸಂಸ್ಥಾನಗಳು ಆಳ್ವಿಕೆ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಎರಡೂ ಕಡೆಗಳಲ್ಲೂ ಜನರ ಸಾಮಾನ್ಯ ಭಾಷೆಯಲ್ಲಿ ಅಂದ್ರೆ ಜನರಾಡ್ತಕ್ಕಂಥ ಭಾಷೆ, ಬ್ರಿಟಿಷರು ಮತ್ತು ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ಕಾಲದಲ್ಲೂ ಕೂಡ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಆಡಳಿತ ನಡೀತಾ ಇರಲಿಲ್ಲ. ಆ ಕಾರಣದಿಂದಾಗಿ ಜನರಲ್ಲಿ ಒಂದು ಕೂಗು ಏನು ಇತ್ತು ಅಂತ ಹೇಳಿದ್ರೆ, ಜನಸಾಮಾನ್ಯರ ಭಾಷೆಯಲ್ಲಿ ಆಡಳಿತವನ್ನ ಮಾಡಿದ್ರೆ ನಮಗೆ ಅದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ತರದ ಕೂಗಿತ್ತು. ಅದು ಸರಿ ಕೂಡ. ಸೊ ಆದ್ರೆ ಆ ಚಳುವಳಿಗೆ ಹೆಚ್ಚಿನ ಸ್ವರೂಪ ಬಂದಿದ್ದು, ಫಲ ಕೊಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ ಸ್ವತಂತ್ರ ನಂತರದಲ್ಲಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಪ್ರಕ್ರಿಯೆ ಆರಂಭವಾದ ನಂತರದಲ್ಲಿ ಆ ಸಂಸ್ಥಾನಗಳ 562 ಸಂಸ್ಥಾನಗಳನ್ನ ಭಾರತದ ಒಕ್ಕೂಟದಲ್ಲಿ ಸೇರಿಸಿದ ಮೇಲೆ ರಾಜ್ಯಗಳ ರಚನೆ ಮಾಡ್ಬೇಕಲ್ಲ. 562 ರಾಜ್ಯಗಳಾಗ್ಬಿಟ್ರೆ ಹೇಗೆ ಅಲ್ವಾ? ಕೆಲವು ಸಂಸ್ಥಾನಗಳು ತುಂಬಾ ವಿಶಾಲವಾದ ಸಂಸ್ಥಾನಗಳಿದ್ವು, ಕೆಲವು ಚಿಕ್ಕ ಪುಟ್ಟ ಸಂಸ್ಥಾನಗಳಿದ್ವು. ಸೊ ಎಲ್ಲ ಸಂಸ್ಥಾನಗಳನ್ನು ಒಟ್ಟಾಗಿ ಭಾರತದ ಒಕ್ಕೂಟಕ್ಕೆ ಲೀನ ಮಾಡಿದ್ಮೇಲೆ ಈಗ ರಾಜ್ಯಗಳ ರಚನೆಯ ಸಂದರ್ಭ ಬಂದಾಗ ಯಾವುದರ ಆಧಾರದ ಮೇಲೆ ರಾಜ್ಯವನ್ನ ರಚನೆ ಮಾಡಬೇಕು ಅಂತ ಬಂದಾಗ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ಮರುವಿಂಗಡಣೆ ಮಾಡಬೇಕು. ಅಂದ್ರೆ ಒಂದೇ ಭಾಷೆ ಮಾತನಾಡುವ ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನ ರಚನೆ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಮೊದಲ ಹೋರಾಟ ಶುರುವಾಗಿದ್ದು ಆಂಧ್ರ 1952. ಮಕ್ಕಳೇ ಡೇಟ್ ಅನ್ನ ನೆನ್ಪಿಟ್ಕೊಳ್ಬೇಕು. 1952ರಲ್ಲಿ ವಿಶಾಲ ಆಂಧ್ರ ಪ್ರದೇಶದ ರಚನೆಗೆ, ವಿಶಾಲ ಆಂಧ್ರ ಅಂತ ಕರೀತಾರೆ, ವಿಶಾಲಾಂಧ್ರದ ರಚನೆಗಾಗಿ ಬೇಡಿಕೆಯನ್ನ ಮುಂದಿಟ್ಟು ಆಂಧ್ರ ಮಹಾಸಭಾದ ಒಬ್ಬ ಹೋರಾಟಗಾರ ಪೊಟ್ಟಿ ಶ್ರೀರಾಮುಲು, ಪೊಟ್ಟಿ ಶ್ರೀರಾಮುಲು ಹೆಸರನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಚಳುವಳಿ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದೆ ಇವರ ಹೋರಾಟದಿಂದ. ಆಂಧ್ರ ಮಹಾಸಭಾ ವಿಶಾಲ ಆಂಧ್ರದ ರಚನೆಗಾಗಿ 1952ರಲ್ಲಿ ಹೋರಾಟವನ್ನ ಆರಂಭ ಮಾಡುತ್ತೆ. ಆ ಹೋರಾಟದ ಫಲವಾಗಿ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥವರು 58 ದಿನಗಳ ಕಾಲ ಉಪವಾಸವನ್ನ ಮಾಡಿ ಮರಣ ಹೊಂದ. ಆಂಧ್ರ ತೆಲುಗು ಭಾಷೆಯನ್ನ ಮಾತನಾಡುವ ಪ್ರದೇಶಗಳನ್ನ ಒಟ್ಟುಗೂಡಿಸ್ಬಿಟ್ಟು ವಿಶಾಲಾಂಧ್ರ ರಚನೆಗೆ ಬೇಡಿಕೆಯನ್ನ ಇಟ್ಟು ಹೋರಾಟವನ್ನ ಮಾಡಿ 58 ದಿನಗಳ ಉಪವಾಸ ಸತ್ಯಾಗ್ರಹದ ಬಳಿಕ ಪೊಟ್ಟಿ ಶ್ರೀರಾಮುಲು ಮರಣ ಹೊಂದಿದಾಗ ಚಳುವಳಿ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ, ಕಾವೇರ್ತಾ ಹೋಗುತ್ತೆ. ಅದರ ಪರಿಣಾಮ ಏನಾಗುತ್ತೆ, 1953ರಲ್ಲಿ ಮರುವರ್ಷ ಆಂಧ್ರ ಪ್ರದೇಶದ ರಚನೆ ಆಯಿತು. ಭಾಷೆಯ ಆಧಾರದ ಮೇಲೆ ಮೊದಲು ನಿರ್ಮಾಣ ಆಗಿರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಆಂಧ್ರ ಪ್ರದೇಶ. ಅದಕ್ಕೆ ಕಾರಣ ಪೊಟ್ಟಿ ಶ್ರೀರಾಮುಲುರವರ ಉಪವಾಸದಿಂದ 58 ದಿನಗಳ ಸುದೀರ್ಘ ಉಪವಾಸ ಮಾಡಿ ಮರಣ ಹೊಂತಾರೆ. ಅವರ ಪ್ರಯತ್ನದ ಫಲವಾಗಿ ಆಂಧ್ರ ರಚನೆ ಆಯಿತು. ಯಾವಾಗ ಆಂಧ್ರ ಪ್ರದೇಶ ಭಾಷೆಯ ಆಧಾರದ ಮೇಲೆ ರಚನೆ ಆಗುತ್ತೆ, ಆಗ ಉಳಿದ ಭಾಷೆಯ ಜನರು ಕೂಡ, ಇವನ್ ಕನ್ನಡಿಗರು ಕೂಡ, ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನೆಲ್ಲ ಒಂದುಗೂಡಿಸ್ಬಿಟ್ಟು ಕರ್ನಾಟಕದ ರಚನೆಗೆ ಹೋರಾಟಗಳು ಶುರುವಾಗುತ್ತೆ. ಸೊ ಎಲ್ಲ ಭಾಷೆಗಳಲ್ಲೂ ಕೂಡ ಆಯಾ ಭಾಷೆಗಳಲ್ಲಿ ಹೋರಾಟ ಸಮಿತಿಗಳು ರೂಪುಗೊಳ್ಳುತ್ತೆ. ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನೇತೃತ್ವದಲ್ಲಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟಗಳು ಶುರುವಾಗುತ್ತೆ. ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಅಭ್ಯಾಸ ಮಾಡ್ತೀರಿ. ಕರ್ನಾಟಕ ಏಕೀಕರಣ ಚಳವಳಿ ಅಂತಾನೆ ಸಾಕಷ್ಟು ಜನ ಅದಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಸೊ ಇದನ್ನ ಗಮನಿಸಿರ್ತಕ್ಕಂಥ ಭಾರತ ಸರ್ಕಾರ 1953ರಲ್ಲಿ ಒಂದು ಆಯೋಗವನ್ನ ರಚನೆ ಮಾಡುತ್ತೆ, ರಾಜ್ಯ ಪುನರ್ವಿಂಗಡಣಾ ಆಯೋಗ. ನೆನ್ಪಿಡಿ ಮಕ್ಕಳೇ, ರಾಜ್ಯ ಪುನರ್ವಿಂಗಡಣಾ ಆಯೋಗ ಎಷ್ಟರಲ್ಲಿ ಜಾರಿಗೆ ಬಂತು ಅಂದ್ರೆ, ಆಯೋಗದ ಎಷ್ಟರಲ್ಲಿ ರಚನೆ ಮಾಡಿದ್ರು ಅಂದ್ರೆ 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆಯಾಯಿತು. ಈ ಆಯೋಗದಲ್ಲಿ 3 ಇರ್ತಾರೆ, ಒಬ್ರು ಅಧ್ಯಕ್ಷರು, 2 ಸದಸ್ಯರು. ಫಜಲ್ ಅಲಿ ಇದರ ಅಧ್ಯಕ್ಷರಾಗಿರ್ತಾರೆ. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ. ಇವನ್ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಾನೂ ಕರೀತಾರೆ, ಅಥವಾ ಫಜಲ್ ಅಲಿ ಆಯೋಗ ಅಂತ ಕೂಡ ಕರೀತಾರೆ, ಅಥವಾ 1953ರ ಆಯೋಗ ಅಂತ ಕೂಡ ಕರೀಬಹುದು. ಈ ಫಜಲ್ ಅಲಿ ಆಯೋಗ ಏನ್ ಮಾಡುತ್ತೆ, ದೇಶದಾದ್ಯಂತ ಸಂಚಾರ ಮಾಡಿಬಿಟ್ಟು ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸುತ್ತೆ. ಇವರಿಗೆ ನೆರವಾಗಿದ್ದು ಆಯೋಗದ 2 ಸದಸ್ಯರು, ಅಧ್ಯಕ್ಷರು ಫಜಲ್ ಅಲಿ, 2 ಸದಸ್ಯರಿರ್ತಾರೆ. ಒಬ್ರು HN ಕುಂಜ್ರು ಅಂತ, ಮತ್ತೊಬ್ರು KN ಪಣಿಕ್ಕರ್. KN ಪಣಿಕ್ಕರ್ ಮತ್ತು HN ಕುಂಜ್ರು ಇದರ ಸದಸ್ಯರಾಗಿರ್ತಾರೆ. ಸೊ ಈ 3 ಸಮಿತಿ
ದೇಶದಾದ್ಯಂತ ಎಲ್ಲ ಭಾಗಗಳಲ್ಲೂ ಸಂಚಾರ ಮಾಡಿ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಖಂಡರುಗಳನ್ನು ಸಂಪರ್ಕಿಸಿ ಒಂದು ವರದಿಯನ್ನ ಕೊಡುತ್ತೆ. 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಒಂದು ವರದಿಯನ್ನ ಕೊಡುತ್ತೆ. ಆ ವರದಿ ಅನುಸಾರ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂತು. ಎಷ್ಟು ಜಾರಿ ಬಂತು ಮಕ್ಕಳೇ? ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆಯ ಅನುಸಾರ, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಅನುಸಾರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಮರು ಹಂಚಿಕೆ, ರಾಜ್ಯಗಳ ಮರು ಸೃಷ್ಟಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಅದರ ಫಲವಾಗಿ ಕರ್ನಾಟಕವು ಕೂಡ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನೆಲ್ಲ ಒಂದುಗೂಡಿಸ್ಬಿಟ್ಟು ಒಂದು ಕರ್ನಾಟಕ ರಚನೆಗೆ ಹೋರಾಟವನ್ನ ರೂಪಿಸ್ತಾ ಹೋಗುತ್ತೆ. ಈಗಾಗಲೇ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಕರ್ನಾಟಕ ರಚನೆಯಾಗಿದೆ. ಏನಂತ ರಚನೆಯಾಗಿದೆ? ಮೈಸೂರು ಅಂತ ರಚನೆಯಾಗಿದೆ. ಅಂದ್ರೆ ಅಕ್ಟೋಬರ್ 24, 1947. ಅಂದ್ರೆ ವಿಶಾಲ ಮೈಸೂರು ರಚನೆಯಾಗುವ ಮೊದಲೇ ಒಂದು ಮೈಸೂರು ರಾಜ್ಯ ಅಂತ ಇರುತ್ತೆ. ಸ್ವತಂತ್ರ ಬಂದ ಸಂದರ್ಭ ಅಕ್ಟೋಬರ್ 24, 1947ರಲ್ಲಿ ಮೈಸೂರು ರಚನೆಯಾಗಿರುತ್ತೆ. ಆ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಕನ್ನಡ ಭಾಷೆ ಮಾತನಾಡುವಂತಹ ಪ್ರದೇಶಗಳು ಹಲವು ಪ್ರದೇಶಗಳಲ್ಲಿ ಹಂಚಿಕೆ ಆಗುತ್ತೆ, ಹರಿದು ಹಂಚಿ ಹೋಗಿರುತ್ತೆ. ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಪ್ರದೇಶಗಳು ಆ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕವನ್ನ ರಚನೆ ಮಾಡಬೇಕು ಅನ್ನೋ ಹೋರಾಟ ಈ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್, ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನೇತೃತ್ವದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಗಳು ಆರಂಭ ಆಗುತ್ತೆ. ಅನೇಕ ಜನ ಕರ್ನಾಟಕ ಏಕೀಕರಣ ಚಳವಳಿಗಳಲ್ಲಿ ತಮ್ಮ ಪ್ರಾಣಾರ್ಪಣೆಗಳನ್ನು ಹೋರಾಟವನ್ನು ಮಾಡ್ತಾರೆ. ಸೊ ಅದರ ಫಲ 1956ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅನುಸಾರ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಟ್ಟುಗೂಡಿಸ್ಬಿಟ್ಟು ವಿಶಾಲ ಮೈಸೂರು ಅಂತ ರಚನೆ ಮಾಡ್ತಾರೆ. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ನಾವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಲ್ವಾ, ಕನ್ನಡ ರಾಜ್ಯೋತ್ಸವ. ಯಾಕೆ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ, ಕರ್ನಾಟಕ ಅಸ್ತಿತ್ವಕ್ಕೆ ಬಂದ ವರ್ಷ, ಕನ್ನಡ ಭಾಷೆ ಮಾತನಾಡುವ ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ. ಆಗ ಅದನ್ನ ವಿಶಾಲ ಮೈಸೂರು ಅಂತ ಕರಿತಾ ಇದ್ವಿ. ಇವತ್ತು ನಾವು ಕರ್ನಾಟಕ ಅಂತ ಕರಿತೀವಿ. ನಮಗೆ ವಿಶಾಲ ಮೈಸೂರಿನ ಹೆಸರು ಅಷ್ಟಾಗಿ ಪರಿಚಯ ಇಲ್ಲ ಮಕ್ಕಳೇ, ನಿಮಗೆ ಹೆಚ್ಚಾಗಿ ಪರಿಚಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹುಟ್ಟಿರೋದು ಕರ್ನಾಟಕ ಅಂತ ಹೆಸರಾದ್ಮೇಲೆ. ಹಾಗಾಗಿ ಕರ್ನಾಟಕ ಮೊದಲು ವಿಶಾಲ ಮೈಸೂರು ಆಗಿತ್ತು. ಆ ನಂತರದಲ್ಲಿ ವಿಶಾಲ ಮೈಸೂರು ಹೆಸರನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಎಷ್ಟರಲ್ಲಿ ಮರುನಾಮಕರಣ ಮಾಡಿದ್ರು? 1973 ನವೆಂಬರ್ 1ನೇ ತಾರೀಕು. ನವೆಂಬರ್ 1 ಬಿಟ್ಕೊಡ್ಲಿಲ್ಲ. ಏನು ವಿಶಾಲ ಮೈಸೂರು ಅಸ್ತಿತ್ವಕ್ಕೆ ಬಂದಿತ್ತು ಅದೇ ದಿನಾಂಕ, ವರ್ಷ ಮಾತ್ರ ಚೇಂಜ್ ಆಗ್ತಾ ಇದೆ. 1973ರಲ್ಲಿ 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಅಂತ ಹೇಳಿ ವಿಶಾಲ ಮೈಸೂರಿಗೆ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಆಗ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಡಿ ದೇವರಾಜ್ ಅರಸ್. ನೆನಪಿರ್ಬೇಕು ಮಕ್ಕಳೇ, ಡಿ ದೇವರಾಜ್ ಅರಸ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭ ವಿಶಾಲ ಮೈಸೂರು ಪ್ರದೇಶಕ್ಕೆ ಕರ್ನಾಟಕ ಅಂತ ಹೆಸರು ಕೊಡ್ತಾರೆ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಅದೇ ನವೆಂಬರ್ 1ನೇ ತಾರೀಕು ಕರ್ನಾಟಕದಾದ್ಯಂತ ನವೆಂಬರ್ ತಿಂಗಳು ಪೂರ್ತಿ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ. ಸೊ ಕರ್ನಾಟಕ ಹೇಗೆ ರಚನೆ ಆಗುತ್ತೋ ಹಾಗೆ ದೇಶದ ಎಲ್ಲ ಭಾಗಗಳಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ಮರು ವಿಂಗಡಣೆ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅಂತ ಏನ್ ಹೇಳಿದ್ವಲ್ಲ, ಈ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿಯಾಗಿ ಅದರ ಪ್ರಕಾರ ರಚನೆಯಾಗಿದ್ದು ನೋಡಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬಂದಿತ್ತು. ಮಕ್ಕಳೇ ಗಮನಿಸಬೇಕು, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಪ್ರಕಾರ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾಗಿತ್ತು ಅಂತ ನೋಡಿದ್ರೆ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬಂದಿತ್ತು ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಪ್ರಕಾರ. ಆ ನಂತರದಲ್ಲಿ ಏನಾಗುತ್ತೆ, ಅದು ಮತ್ತೆ ಮರು ವಿಂಗಡಣೆ ಆಗ್ತಾ ಹೋಗುತ್ತೆ. ಅದರ ಪ್ರಕಾರ ಪ್ರಸ್ತುತ
ಪ್ರಸ್ತುತ ಈಗ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿದೆ ಅಂತ ಹೇಳಿದ್ರೆ 28 ರಾಜ್ಯಗಳಿದೆ. ನೋಟ್ ಮಾಡಿ ಮಕ್ಕಳೇ, ಪ್ರಸ್ತುತ ಕರ್ನಾಟಕದಲ್ಲಿ ಭಾರತದಲ್ಲಿ 28 ರಾಜ್ಯಗಳಿದೆ, 9 ಕೇಂದ್ರಾಡಳಿತ ಪ್ರದೇಶಗಳಿದೆ, ದೆಹಲಿಯನ್ನು ಒಳಗೊಂಡಂತೆ. 29 ರಾಜ್ಯ ಅಂತ ಹೇಳ್ತೀವಿ ಮಕ್ಕಳೇ. 29 ರಾಜ್ಯದಲ್ಲಿ 28 ರಾಜ್ಯ ಆಯ್ತು ಅಂದ್ರೆ ಏನಾಯ್ತು, ಜಮ್ಮು ಕಾಶ್ಮೀರವನ್ನ ರಾಜ್ಯದ ಸ್ಥಾನದಿಂದ ತೆಗೆದ್ರು. ಸೊ ಹಾಗಾಗಿ ಏನಾಯ್ತು, 29 ಮೈನಸ್ 1 28 ಆಯ್ತು. ಆ ಒಂದು ರಾಜ್ಯನ ತೆಗೆದು ಏನ್ ಮಾಡಿದ್ರು, 2 ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಮಕ್ಕಳೇ. ಸೊ 7 ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತಿದ್ವಿ, ಇಲ್ಲೇನಾಯ್ತು 9 ಆಯ್ತು. ಇಲ್ಲಿ ಒಂದು ರಾಜ್ಯ ಮೈನಸ್ ಆಯ್ತು, ಇಲ್ಲಿ 2 ಕೇಂದ್ರಾಡಳಿತ ಪ್ಲಸ್ ಆಯ್ತು. ರೈಟ್. ಈಗ ಪ್ರಸ್ತುತ 28 ರಾಜ್ಯಗಳು, ದೆಹಲಿಯನ್ನು ಒಳಗೊಂಡಂತೆ 9 ಕೇಂದ್ರಾಡಳಿತ ಪ್ರದೇಶಗಳು ಭಾರತ ಒಕ್ಕೂಟದಲ್ಲಿ ಅಸ್ತಿತ್ವದಲ್ಲಿದೆ. ಸೊ ಮಕ್ಕಳೇ, ಇವತ್ತಿನ ಪಾಠದಲ್ಲಿ ನಾವು ಏನು ಅಭ್ಯಾಸ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಭಾಷಾವಾರು ರಾಜ್ಯಗಳ ರಚನೆ ಮತ್ತು ಪ್ರಸ್ತುತ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಸಂಖ್ಯೆನ ನೋಡಿ. ಸೊ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಿ. ಈ ಪಾಠ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಭಾಗ 1 ಮತ್ತು ಭಾಗ 2 ಭಾಗಗಳಲ್ಲಿ ಈ ಪಾಠ ಮುಕ್ತಾಯ ಆಗುತ್ತೆ. ನಿರಂತರವಾಗಿ ಓದಿ, ಅಭ್ಯಾಸದಲ್ಲಿರ್ತಕ್ಕಂಥ ಪಾಠಗಳಿಗೆ, ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀಟಾಗಿ ಉತ್ತರ ಬರ್ಕೊಳ್ಳಿ. ನೀಟಾಗಿ ಮತ್ತೆ ಒಂದ್ಸರಿ ಪಾಠವನ್ನ ನೀಟಾಗಿ ಓದ್ಬಿಟ್ಟು ಆ ನಂತರ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವುದೇ ವಿಷಯವನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಿ. ಸುಮ್ಮನೆ ಕಂಠಪಾಠ ಮಾಡಿ ನೆನ್ಪಿಡ್ತೀನಿ ಅನ್ನೋದಕ್ಕೆ ಬದಲಾಗಿ ಆ ವಿಷಯವನ್ನ ನೀಟಾಗಿ ಅರ್ಥ ಮಾಡ್ಕೊಂಡಾಗ ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಲಿಕ್ಕೆ ಆಗುತ್ತೆ. ನಿರಂತರವಾಗಿ ಓದಿ. ಮತ್ತೊಂದು ಪಾಠದೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.